ಇನ್ನು ಸ್ವಲ್ಪ ಒಳಗಡೆ ನಾವು ಸಿಗ್ಮಾಡೋಸ್ಕೋಪಿ ಅಂತ ಮಾಡಬೇಕಾ, ಕೊಲೊನೋಸ್ಕೋಪಿ ಅಂತ ಮಾಡಬೇಕಾ, ಯಾವ ಲೆವೆಲ್ವರೆಗೂ ನಾವು ಚೆಕ್ ಮಾಡಬೇಕು ಅನ್ನೋದು ಆ ಹಿಸ್ಟ್ರಿನ ಹಿಡಿದು ಅವ್ರು ಏನು ಹೇಳ್ತಾರೆ ಕಂಪ್ಲೇಂಟ್ ಅದನ್ನ ಹಿಡಿದು ಡಿಸೈಡ್ ಮಾಡ್ತಾರೆ. ಓಕೆ, ಹಾಗಿದ್ರೆ ಈ ಬಣ್ಣದಲ್ಲಿ ಕೂಡ ಡಿಫ್ರೆನ್ಸ್ ಅಂತ ಇರುತ್ತಾ ಏನಾದರೂ? ಹೌದೌದು, ಇವಾಗ ಹೇಳಿದ್ನಲ್ಲ ಅದೇ, ಕಪ್ಪಗಿದ್ರೆ ಬೇರೆ ಥರ, ಕಪ್ಪಗೆ ಕರಿಯಾಗಿ ಥರ ಬೀಳ್ತಾ ಇದ್ರೆ ಯೂಶ್ವಲ್ ಆಗಿ ಸ್ಟಮಕ್ಕಲ್ಲಿ ಅಲ್ಸರ್ಸ್ ಆ ಥರ ಏನೋ ಇದ್ದು ಬ್ಲೀಡಿಂಗ್ ಆಗ್ತಾ ಇರೋದು. ಸ್ಟಮಕ್ ಕ್ಯಾನ್ಸರ್ ಇದ್ದು ಒಂದ್ಸಲ ಕರಿ ಬ್ಲಡ್ ಹೋಗ್ತಾ ಇರುತ್ತೆ, ಕರಿದಾಗೆ ಬ್ಲಡ್ ಮೋಷನ್ ಬರ್ತಾ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಕೊಡ್ದು, ಏನೋ ಈ ಥರ ಆಗಿದೆ ಅಂದ್ಕೊಂಡು ಅದನ್ನು ಖಂಡಿತ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಆಕ್ಚುಲಿ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳು ಈ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಆಗ್ತಾರೆ. ಬಿಕಾಸ್ ಅವರಿಗೆ ಮಂತ್ಲಿ ರೂಟೀನ್ ಇರಬೇಕಾದ್ರೆ ಆ ವಿಚಾರಕ್ಕ ಅಥವಾ ಈ ವಿಚಾರಕ್ಕ ಅಂತ ಹೇಳಿ ಆ ವಿಚಾರದಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಹಾಗಾಗಿ ಎಸ್, ಈಗ ಹಾಗಿದ್ರೆ ಈ ಮಲದ ಜೊತೆನೂ ಬ್ಲಡ್ ಬರುತ್ತೆ ಅಂತ ಹೇಳಿದ್ರಿ, ಹಾಗೇನಾದ್ರು ಆದ್ರೆ ಅದು ಕ್ಯಾನ್ಸರ್ಗೆ ಕೂಡ ರೀಸನ್ ಆಗ್ಬೋದಾ ಅಂತ ಹೇಳಿ? ಹೌದು, ಅದು ಈ ನಡುವೆ ತುಂಬಾ ಜಾಸ್ತಿ ಆಗ್ತದೆ.